Hi guys, welcome back to Triveni Pujari YouTube channel. I hope ಎಲ್ಲರೂ ಆರಾಮವಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಪೆಪ್ಪರ್ ಚಿಕನ್ ಫ್ರೈ ಯಾವ ತರ ಮಾಡಬಹುದು ಅಂತ ನಾನು ನೋಡೋಣ. ಅಂಡ್ ಇದರಲ್ಲಿ ಹಾಫ್ ಕೆಜಿ ಚಿಕನ್ ತಗೊಂಡಿದ್ದೀನಿ. ಹಾಫ್ ಕೆಜಿ ಚಿಕನ್ಗೆ 1 ಸ್ಪೂನ್ ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ. ಸೊ ಹಾಗತ್ತು ಚೆನ್ನಾಗಿ ಉಪ್ಪು ಹಿಡಿತದೆ ಮಾಂಸಕ್ಕೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಒಂದು ಈರುಳ್ಳಿ ತಗೊಂಡಿದ್ದೀನಿ, 1-2 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಇದು ಎಂತ ಕೊತ್ತಂಬರಿ ಸೊಪ್ಪು, ಆಮೇಲೆ 1-2ರಿಂದ 3 ಇದು ಎಂತ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು. ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಪೆಪ್ಪರ್. ಸೊ ಯೂಸ್ ಮಾಡಿ ಖಾಲಿ ಆಗಿದೆ ಇದು. ಇದನ್ನ ಕಾಳು ಥರ ಇದೆಯಲ್ಲ, ಇದನ್ನ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಯಾವುದರಿಂದ? ಮಿಕ್ಸಿಯಿಂದ ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಸೊ ಪ್ಯೂರ್ ಪೆಪ್ಪರ್ ಪೌಡರ್ ಹಾಕಿ ನಾನು ಇವತ್ತು ಮಾಡೋದು ತೋರಿಸ್ತೀನಿ. ಆ್ಯಂಡ್ ಈಗ ಇಲ್ಲಿ ನೀವು ನೋಡ್ಬೋದು, ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಈ ಥರ ಇರುತ್ತೆ ಕಾಳು. ಅದನ್ನ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದಾಗ ಈ ಥರ ಚೆನ್ನಾಗಾಗುತ್ತೆ. ಸೊ ಪ್ಯೂರ್ ಆಗಿರುತ್ತೆ ಇದು. ಹಾಫ್ ಕೆಜಿ ಮಾಡ್ಕೊಳ್ಳೋದ್ರಿಂದಾಗಿ ನನಗೆ ಇದು ಸಾಕಾಗುತ್ತೆ. ಸೊ ಹಾಗಾಗಿ ನಾನು ಮಾಡ್ಕೊಳಕ್ಕೆ ಹೋಗಲ್ಲ. ನೀವು ಮಾಡ್ಕೊಳ್ಳೋದಾದ್ರೆ ಈ ಥರ ಕಾಳು ಇರುತ್ತೆ, ಗ್ರೈಂಡ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗೋದು. ಈಗ ನಾವು ಈ ಥರ ಒಂದು ಪ್ಯಾನ್ ತಗೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ನಾವು ಫ್ರೈ ಮಾಡ್ತಿರೋದಲ್ವಾ. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ನಾವು ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಹಾಕೊಬೇಕಾಗುತ್ತೆ. ನೋಡಿ, ಒಂದಿಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಆದಮೇಲೆ ನಾವು ಇಂಗ್ರೀಡಿಯೆಂಟ್ಸ್ ಹಾಕೊಬೋದು. ಆ್ಯಂಡ್ ಈ ರೆಸಿಪಿ ಅಂತೂ ತುಂಬ ಈಸಿಯಾಗಿ ನೀವು ಮಾಡ್ಕೊಬೋದು. ಆ್ಯಂಡ್ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಿಮಗೆ ಯಾವ ಥರ ರೆಸಿಪೀಸ್ ನೋಡಲಿಕ್ಕೆ ಇಷ್ಟ ಆಗುತ್ತೆ, ಸೊ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆಗ ಅದಕ್ಕೋಸ್ಕರ ನಾನು ಅದ್ರ ರಿಲೇಟೆಡ್ ಆಗಿ ವಿಡಿಯೋಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಂದರೆ, ಸೊ ಮೈಕ್ ತೊಗೊಂಡು ತುಂಬ ದಿನ ಆಯಿತು, ಬಟ್ ಕರೆಕ್ಟಾಗಿ ಇವತ್ತಿಂದ ಮಾತ್ರ ನಾನು ಯೂಸ್ ಮಾಡ್ತಾ ಇರೋದು. ಮೇ ಬಿ ವಾಯ್ಸ್ ಕ್ಲಾರಿಟಿ ಕೂಡ ಚೆನ್ನಾಗಿ ಬಂದಿರುತ್ತೆ. ನನಗೇನೋ ಅದು ವಿಡಿಯೋ ಎಡಿಟಿಂಗ್ ಮಾಡುವಾಗ ಏನೋ ಒಂಥರ ಡಿಫ್ರೆಂಟ್ ವಾಯ್ಸ್ ಥರ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಮೈಕ್ ಇಲ್ಲಿ ಗಂಟೆ ಯೂಸ್ ಮಾಡಿರಲಿಲ್ಲ. ತೆಗ್ದಿದ್ದು ನಾನು ನಿಮ್ಗೆ ಅವತ್ತೇ ತೋರಿಸಿದ್ದೀನಿ. ಬಟ್ ಈಗ ನನಗೆ ಚೆನ್ನಾಗಿ ಅನಿಸ್ತಾ ಇದೆ, ಕಂಫರ್ಟೇಬಲ್ ಅನಿಸ್ತಾ ಇದೆ, ವಾಯ್ಸ್ ಎಲ್ಲ ತುಂಬ ಕ್ಲಿಯರ್ ಇದೆ ಅನಿಸ್ತಾ ಇದೆ. ಹಾಗಾಗಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾ ಇದ್ರಿ ವಾಯ್ಸ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಸೊ ಹಾಗಾಗಿ ಆ್ಯಂಡ್ ಇದೀಗ ಗೈಸ್ ಹೀಟ್ ಆಗಿದೆ. ನಿಮ್ಮ ಜೊತೆ ಒಗ್ಗರಣೆ ಸೊಪ್ಪು ಇದ್ದರೆ ಅದನ್ನ ಕೂಡ ಹಾಕ್ಕೊಳ್ಳಿ, ನನ್ನ ಜೊತೆ ಇಲ್ಲ. ಸೊ ಹಾಗಾಗಿ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಗೆ ಇದು ಕೂಡ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ. ಗೈಸ್ ಈಗ ಇದು ಏನಂದರೆ, ಈ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಶ್ ಕಲರ್ ಬರಬೇಕು. ಸೊ ಅಲ್ಲಿಗಂಟ ನೀವು ಅದನ್ನ ಫ್ರೈ ಮಾಡ್ಕೊಬೇಕು. ಏನೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಈರುಳ್ಳಿ ಬೇಯೋ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಂದರೆ, ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳಿ. ಸೊ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೈಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರೋ ಗಂಟ. ಸೊ ಬೇಯಿಸ್ಕೊಳ್ಳಿ, ಸ್ವಲ್ಪ ಹಂಗೆ ಬೇಯಲಿ. ಗೈಸ್ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀವು ಈ ಚಿಕನ್ ಏನಿದೆ ಅಂದರೆ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದ್ದೀರಲ್ಲ, ಚಿಕನ್ನ ಕೂಡ ಇದಕ್ಕೆ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್ ಈ ಟೈಮಲ್ಲೇ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಆಗ ತುಂಬ ಕೊತ್ತಂಬರಿ ಸೊಪ್ಪು ಟೇಸ್ಟ್ ಸಖತ್ತಾಗಿ ಬರುತ್ತೆ ಮಾಂಸದಲ್ಲಿ. ಸೊ ಹಾಗಾಗಿ ನಾನು ಈಗಲೇ ಹಾಕ್ಕೊತಿದ್ದೀನಿ. ಸಾಂಬಾರೆಲ್ಲ ಫ್ರೈ ಎಲ್ಲ ಆದಮೇಲೆ ಹಾಕೊಳ್ಳೋಕ್ಕಿಂತ ಈಗಲೇ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಫ್ರೈ ಅಂತೂ.
ನಮ್ಮ ಪೆಪ್ಪರ್ ಚಿಕನ್ಗೆ ಬೇಕಾದಂತಹ ಪೆಪ್ಪರ್ ಪೌಡರ್. ನಾನೊಂದು 2 ಸ್ಪೂನ್ ಹಾಕೊಂಡಿದ್ದೀನಿ ನೋಡಿ, ಈ ಥರ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕೊಂಡಿದ್ದೀನಿ. ಆಮೇಲೆ ನಾನು ರುಚಿ ನೋಡಿ ಬೇಕಿದ್ರೆ ಹಾಕೊತೀನಿ, ಬೇಕು ಅನಿಸಿದ್ರೆ. ಚೆನ್ನಾಗಿ ಕಲಿಸ್ಕೊಳ್ಳಿ. ಗೈಸ್ ಇದಂತೂ ಚಪಾತಿ ಮತ್ತು ದೋಸೆ ಇಂಥದಕ್ಕೆಲ್ಲ ತುಂಬ ಸಖತ್ತಾಗಿರುತ್ತೆ. ಈವನ್ ರೈಸ್ ಕೂಡ ಅಷ್ಟೇ, ಏನಾದರೂ ಟೊಮೆಟೊ ಸಾರು ಆ ಥರ ಏನಾದರೂ ಇದ್ದರೆ ಸೈಡಿಗೆ ಕೂಡ ಇದು ಸ್ವಲ್ಪ ಇದ್ದರೆ ತುಂಬ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಏನಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಡಿ ಗೈಸ್. ಇಲ್ಲಿ ನೋಡಿ ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿರ್ತೀನಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಿ. ಸ್ವಲ್ಪ ಹೊತ್ತದು ಬೇಯಲಿ. ಉಪ್ಪು ಹಾಕಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡುವಾಗ 1 ಸ್ಪೂನ್ ಉಪ್ಪು ಹಾಕಿದ್ದೆ ಅಲ್ಲ, ಸೊ ಅದಕ್ಕೋಸ್ಕರ ಉಪ್ಪು ಹಾಕಿಲ್ಲ. ಬೆಂದ ಮೇಲೆ ಏನಾದರೂ ಉಪ್ಪು ಬೇಕು ಅನಿಸಿದ್ರೆ ನಾನು ಉಪ್ಪು ಹಾಕ್ತೀನಿ. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುವಂಥ ರೆಸಿಪಿ. ಆ್ಯಂಡ್ ಯಾರಿಗೆಲ್ಲ ಆಯಿಲ್ ತುಂಬ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಸೊ ಅಂಥವರಿಗೆ ಈ ರೆಸಿಪಿ ಅಲ್ಲ ಅಂದ್ಕೊತೀನಿ. ಯಾಕಂದರೆ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ, ಬಟ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸರಿ ಗೈಸ್, ಈಗ ನೋಡಿ ನಮ್ಮ ಪೆಪ್ಪರ್ ಚಿಕನ್ ಚೆನ್ನಾಗಿ ಚಿಕನ್ ಜೊತೆ ಚೆನ್ನಾಗಾಗಿದೆ, ನೀವು ನೋಡ್ಬೋದು. ಆ್ಯಂಡ್ ಈ ಟೈಮಲ್ಲಿ ಸ್ವಲ್ಪ ಇದು ಕೊತ್ತಂಬರಿ ಪೌಡ್ರ್ ಗೊತ್ತಲ್ಲ ನಿಮಗೆ, ಕೊರಿಯಾಂಡರ್ ಪೌಡರ್. ಸೊ ಅದನ್ನ ಕೂಡ ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಿಲ್ಲ ಗೈಸ್, ಆ್ಯಂಡ್ ಇದಕ್ಕೆ ಸ್ವಲ್ಪ ಕೂಡ ನೀವು ನೀರು ಹಾಕಂಗೆ ಇಲ್ಲ, ಬರೀ ಆಯಿಲಲ್ಲೇ ಇದು ಬೇಯಬೇಕು. ಸೊ ಇದು ಚೆನ್ನಾಗಿ ಬೆಂದಮೇಲೆ ಆಯಿಲ್ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ಸೊ ಆಗ ಆಯಿಲ್ ನಿಮ್ಗೆ ಅನಿಸಲ್ಲ. ಟೈಮಲ್ಲಿ ಸ್ವಲ್ಪ ಉಪ್ಪಿದೆಯಾ ಅಂತ ನೋಡ್ಕೊಳ್ಳಿ. ನನಗೆ ಉಪ್ಪು ಸ್ವಲ್ಪ ಬೇಕು ಅಂತ ಅನಿಸುತ್ತೆ. ಒಂದಿಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಅಂದ್ಕೊಳ್ಳಿ. ಸೊ ಅಷ್ಟು ಹಾಕ್ಕೊಂಡಿದ್ದೀನಿ. ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾ ಇದೆ ಗೈಸ್. ಈಗೇನು ಮಾಡ್ತೀರಾ ಅಂದರೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಒಂದು 8 ನಿಮಿಷ ಬೇಯಿಸ್ಕೊಳ್ಳಿ. ಅಂದರೆ ಮಧ್ಯೆ ಮಧ್ಯೆ ತಿರುವು ಹಾಕ್ಕೊಳ್ಳಿ. ಒಂದು 8 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಚಿಕನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ತಿರುವು ಹಾಕ್ಕೊಂಡಿದ್ರೆ ತಲೆ ಹಿಡಿಯಲ್ಲ. ಓಕೆನಾ? ಆ್ಯಂಡ್ ಗೈಸ್, ಸೊ ವಿಡಿಯೋ ಶೂಟ್ ಮಾಡ್ತಿರೋಗ್ಲೇ ಕರೆಂಟ್ ಹೋಗ್ಬಿಡ್ತಾ, ಸೊ ಅದಕ್ಕೆ ಒಂದು ಟಾರ್ಚೆಲ್ಲ ಇಟ್ಟು ಆ್ಯಂಡ್ ಮೊಬೈಲ್ ಟಾರ್ಚಲ್ಲಿ ಇಟ್ಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಅರ್ಧ ಶೂಟ್ ಆದಮೇಲೆ ಕರೆಂಟ್ ಹೋಗಿದೆ. ಕರೆಂಟ್ ಯೂಶ್ವಲಿ ಹೋಗಲ್ಲ, ಸೊ ಇವತ್ತು ಹೋಗಿದೆ. ಸಾಟರ್ಡೆ ಬೇರೆ ಇವತ್ತು. ಸೊ ನಿಮ್ಮ ಅಲ್ಲಿ ಎಲ್ಲ ಹೆಂಗೆ ಸ್ಯಾಟರ್ಡೆ ಸಂಡೇ ಯಾವ್ಯಾವ ಥರ ಸ್ಪೆಷಲ್ ಮಾಡ್ತೀರಾ? ಸ್ಪೆಷಲಿ IT ಫೀಲ್ಡಲ್ಲಿರೋರು, ನೈಟ್ ಶಿಫ್ಟ್ ಮಾಡೋರು ಏನೇನು ಮಾಡ್ತೀರಾ ಅಂತ ನಂಗೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆಗ ನಾನು ಕೂಡ ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಂದು 2 ಡೇಸಲ್ಲಿ 1 ಡೇ ಫುಲ್ ನಿದ್ದೆ ಮಾಡೋಕ್ಕೆ ಹೋಗುತ್ತೆ. ಈಗ ನಾನು ಸಾಟರ್ಡೆ ಮಾರ್ನಿಂಗ್ ಬಂದೆ ಅಂದರೆ ಸಾಟರ್ಡೆ ಮಾರ್ನಿಂಗಿಂದ ಈವ್ನಿಂಗ್ ಗಂಟ ನಿದ್ದೆನೇ ಆಯಿತು. ಪುನಃ ನೈಟ್ ನಿದ್ದೆ ಬರಲ್ಲ, ಪುನಃ ಬೆಳಗಾನ ನಿದ್ದೆ ಬರುತ್ತೆ. ಸೊ ಇದೇ ಆಯಿತು ಸದ್ಯದ ಕತೆ. ಒಂದು ವೀಕೆಂಡ್ ಅಂತ ಬಂದಾಗ ಒಂದು ಈ ಥರ ಎಲ್ಲ ಒಂದು ಸ್ಪೆಷಲ್ ಐಟಮ್ ಮಾಡಿ ತಿಂದಾಗ ಮನ್ಸಿಗೆ ಕೂಡ ತುಂಬ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಏನಾದರೂ ಡಿಫ್ರೆಂಟ್ ಆಗಿ ಸ್ಯಾಟರ್ಡೆ ಸಂಡೇ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತಾರೆ, ಏನು ಬರೀ ನಾನ್ ವೆಜ್ಜೇ ತಿನ್ನೋದಾ ಅಂತ. ನಾನು ತೋರಿಸೋ ರೆಸಿಪಿ ನಾನ್ ವೆಜ್. ಮಂಡೇ ಟು ಫ್ರೈಡೇ ನಾನು ವೆಜ್ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ. ಸ್ಯಾಟರ್ಡೆ ಸಂಡೇ ನಾನ್ ವೆಜ್ಜೇ ಇರುತ್ತೆ. ತುಂಬ ಜನ ಕೇಳಿದ್ರಿ ನನಗೆ ಬರೀ ನಾನ್ ವೆಜ್ಜೇ ತಿನ್ನೋದು ಅಂತ. ಸೊ ಅದಕ್ಕೋಸ್ಕರ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇನ್ನು ಒಂದು 5 ಈಗ ನೋಡಿ ಮಧ್ಯೆ ಈ ಥರ ತಿರುವು ಹಾಕ್ಕೊಬೇಕು. ಸೊ ಈಗ ನಿಮ್ಮ ಜೊತೆ ಮಾತಾಡ್ಕೊತಾನೆ ಇದ್ದೀನಿ, ಯಾಕಂದರೆ ಅದು ತಲೆ ಹಿಡಿದು ಬಿಡುತ್ತೆ, ಯಾಕಂದರೆ ನಾವು ನೀರು ಹಾಕಿಲ್ಲಲ್ಲ. ಸೊ ಹಾಗಾಗಿ
ಆಯಿಲ್ ಎಷ್ಟು ಬೇಕಾದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ನಾನು ಒಂದು 1 kg ಅಳತೆಗೆ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕೊಂಡಿದ್ದೀನಿ. ಸೊ ಅದೇನಾಗಲ್ಲ, ಏನು ಫ್ರೈ ಮಾಡ್ತಾ 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 ಟೇಸ್ಟ್ ಜಾಸ್ತಿ ಆಗುತ್ತೆ. ನೀವು ಆಯಿಲ್ ನಿಮಗೆ ಸ್ವಲ್ಪ ಕಮ್ಮಿ ತಿನ್ನೋರಾಗಿದ್ರೆ ಸ್ವಲ್ಪನೇ ಹಾಕೊಂಡು ಕೂಡ ಮಾಡ್ಬೋದು, ಬಟ್ ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಇರುತ್ತೆ, ಕಮ್ಮಿ ಹಾಕೊಂಡ್ರೆ ಕಮ್ಮಿ ಟೇಸ್ಟ್ ಇರುತ್ತೆ ಅಷ್ಟೇ. ಸೊ ಇನ್ನೊಂದು 8 minutes ಆಗಲಿ ಗೈಸ್. ಈಗ 8 minutes ಆಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಆಗ್ಲೇ ನೋಡ್ಬೋದು. ಆಯಿಲ್ ತುಂಬ ಇತ್ತು, ಬಟ್ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡ್ತಿರುವಾಗಲೇ ಕಲರ್ ನೋಡ್ತಿರುವಾಗಲೇ ತಿನ್ಬೇಕು ಅಂತ ಅನ್ಸುತ್ತೆ ಗೈಸ್, ಅಷ್ಟು ಸಖತ್ತಾಗಿದೆ. ಗೈಸ್ ಚಿಕನ್ ಈಗ ಕರೆಕ್ಟಾಗಿ ಬೆಂದಿದೆ ಆ್ಯಂಡ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಯಾಕಂದರೆ ನೀವು ಈ ರೆಸಿಪಿ ಮಾಡುವಾಗ 1-2 ಕಾಯಿ ಮೆಣಸು ಹಾಕೊಳ್ಳಿ. ಇದು ಅರ್ಧ kg ಕಾಯಿ ಮೆಣಸು ಹಾಕೊಂಡಿದ್ದೀನಿ. 1 kg ಮಾಡಿದ್ರೆ 4 ಕಾಯಿ ಮೆಣಸು ಹಾಕೊಳ್ಳಿ. ಆಮೇಲೆ ಫುಲ್ ನಾವು ಇದು ಹಾಕೊತೀವಿ ಅಂತ ಪೆಪ್ಪರ್ ಪೌಡ್ರ್ ಹಾಕೊತೀವಲ್ಲ, ಸೊ ಹಾಗಾಗಿ ಪೆಪ್ಪರ್ ಪೌಡ್ರಲ್ಲೇ ನಮಗೆ ಖಾರ ಸಿಗುತ್ತೆ. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಬೇಡಿ. ನಮ್ಮ ರುಚಿಯಾದ ಚಿಕನ್ ಕರಿ ರೆಡಿ ಆಗಿದೆ ಗೈಸ್. ಈಗ ನೀವು ನೋಡ್ತಿರ್ತೀರಾ, ನೋಡಿ ಏನು ಸಖತ್ತಾಗಿ ಕಾಣ್ತಿದೆ, ನೋಡುವಾಗಲೇ ನಮಗೆ ತಿನ್ನಬೇಕು ಅನಿಸ್ತಾ ಇದೆ. ಸೊ ಆ ಥರ ಇದೆ ರೆಸಿಪಿ. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ ಆ್ಯಂಡ್ ಚಪಾತಿಗಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಗೈಸ್. ಈಗ ನೋಡಿ ನಾನು ತೋರಿಸ್ತೀನಿ, ನೋಡಿ ಸೇಮ್ ನಮ್ಮ ಪಂದಿ ಕರಿ ಥರನೇ ಅನಿಸುತ್ತೆ ಕಲರ್ ಎಲ್ಲ. ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಇವತ್ತಿನ ರೆಸಿಪಿ ಇದೆ ಗೈಸ್, ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿ ರೆಸಿಪಿ ಅಂತ ಹೇಳಲ್ಲ, ಆಯಿಲ್ ಹಾಕಿದ್ದೀವಿ ಆದರೂ ಕೂಡ ಒಂದು ಬಾಯಿಗಂತೂ ಸಖತ್ತಾಗಿರೋ ಟೇಸ್ಟ್ ಅಂತೂ ಸಿಗುತ್ತೆ ಗೈಸ್. ಈಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಟೇಸ್ಟ್ ಮಾಡಿ ನೋಡುವ. ಬಿಸಿ ಇದೆ ಗೈಸ್, ಬಿಸಿ ಇದೆ. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ. ಹಿಂಗೆ ಕೊಟ್ಟರೆ ಇದನ್ನೆಲ್ಲ ತಿಂದ್ಬಿಡ್ತೀನಿ, ಅಷ್ಟು ಟೇಸ್ಟ್ ಆಗಿದೆ ಗೈಸ್. 100% ಮನೇಲಿ ಮಾಡ್ಕೊಂಡು ನೋಡಿ. ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಏನಾದರೂ ಸ್ನ್ಯಾಕ್ಸ್ ಥರ ಯೂಸ್ ಮಾಡಬೇಕು, ಜ್ಯೂಸ್ ಜೊತೆ ಕುಡಿಯೋದಾದ್ರೆ ಎಲ್ಲ ತುಂಬ ಟೇಸ್ಟ್ ಇರುತ್ತೆ ಆ್ಯಂಡ್ ಕುಡಿಯೋರ್ಗೂ ಕೂಡ ಅಷ್ಟೇ ಇದೊಳ್ಳೆ ಕಾಂಬಿನೇಷನ್ ಅಂತ ನಾನು ಹೇಳ್ತೀನಿ ಗೈಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಪೆಪ್ಪರ್ ಚಿಕನ್ ಫ್ರೈ ರೆಸಿಪಿ ಇಷ್ಟ ಆಗಿದೆ ಅಂತ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮಗೆ ನಂದು ನೋಟಿಫಿಕೇಶನ್ ಬರ್ತಾ ಇಲ್ಲ ವೀಡಿಯೋಸ್ದು ಅಂದರೆ ನೀವು ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಸಿ ಯು, ಬಾಯ್.